ಕುಂಭರಾಶಿಯವರೇ, ನೀವು ಎಲ್ಲರ ಹಿತ ಬಯಸುವ ವಿಶಾಲ ಮನಸ್ಸಿನವರಾದರೂ ನಿಮ್ಮ ಸ್ವಂತ ಬದುಕಿನಲ್ಲಿ ಅದೆಂತಹ ಕತ್ತಲೆ ಆವರಿಸಿದೆ ಎಂಬ ಕಟು ವಾಸ್ತವವನ್ನು ಕೇಳಿದರೆ ಯಾರೂ ಬೇಕಾದರೂ ಬೆಚ್ಚಿಬೀಳಬಹುದು. ನಿಮ್ಮ ದಕ್ಷತೆ ಮತ್ತು ಪ್ರಾಮಾಣಿಕತೆಯೇ ಇಂದು ನಿಮ್ಮ ಶತ್ರುವಾಗಿ ಮಾರ್ಪಟ್ಟಿದೆಯೇ? ಈ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಕಣ್ಣೆದುರೆ ನಡೆಯಲಿರುವ ಆ ಒಂದು ಆಘಾತಕಾರಿ ಘಟನೆ ಬಗ್ಗೆ ತಿಳಿಯುವ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನಿ ದೇವ್ ಎಂದು ಬರೆಯಿರಿ. ಸದ್ಯ ನಿಮ್ಮ ಪರಿಸ್ಥಿತಿ ಹೇಗಿದೆ ಎಂದರೆ, ನೀವು ಯಾರಿಗೆ ಅತಿ ಹೆಚ್ಚು ಗೌರವ ನೀಡಿ ಬೆಳೆಸಿದ್ದೀರೋ ಅವರೇ ಇಂದು ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆ ತರಲು ಸಂಚು ಮಾಡುತ್ತಿದ್ದಾರೆ. ಕೇವಲ ಮಾಟ ಮಂತ್ರವಷ್ಟೇ ಅಲ್ಲ, ನಿಮ್ಮ ಹತ್ತಿರದವರೇ ನಿಮ್ಮ ಆರ್ಥಿಕ ಬೇರುಗಳನ್ನು ಕತ್ತರಿಸಲು ವಿಷದಂತಹ ಮಾತು ಮತ್ತು ಕುತಂತ್ರದ ನಡೆಯನ್ನು ಬಳಸುತ್ತಿದ್ದಾರೆ. ನನ್ನ ಶ್ರಮದ ಫಲ ಯಾಕೆ ಬೇರೆಯವರ ಪಾಲಾಗುತ್ತಿದೆ ಎಂಬ ಪ್ರಶ್ನೆ ನಿಮ್ಮನ್ನು ಕಾಡುತ್ತಿದೆ. ಆಶ್ಚರ್ಯವೆಂದರೆ, ನಿಮ್ಮ ಮನೆಯ ರಹಸ್ಯಗಳನ್ನು ಹೊರಗಿನವರಿಗೆ ತಲುಪಿಸುತ್ತಿರುವ ಆ ವಿಶ್ವಾಸಘಾತಕ ವ್ಯಕ್ತಿ ಯಾರು ಎಂಬುದು ಈ ತಿಂಗಳು ನಿಮಗೆ ಸಾಕ್ಷಿ ಸಮೇತ ತಿಳಿಯಲಿದೆ. ಈ ಎಲ್ಲ ಮಾನಸಿಕ ಮತ್ತು ಆರ್ಥಿಕ ಸಂಕಷ್ಟಗಳಿಂದ ಹೊರಬರಲು ಒಂದು ಅದ್ಭುತ ಪರಿಹಾರ ಇಲ್ಲಿದೆ. ಪ್ರತಿ ಶನಿವಾರ ಸಾಯಂಕಾಲ ಹತ್ತಿರದ ದೇವಸ್ಥಾನದಲ್ಲಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ. ಜೊತೆಗೆ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಒಂದು ಪಾತ್ರೆಯಲ್ಲಿ ಉಪ್ಪನ್ನು ಹಾಕಿಡಿ. ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ನಿಮ್ಮ ತಾಳ್ಮೆಗೆ ದೈವವೇ ನ್ಯಾಯ ನೀಡುವ ಸಮಯ ಹತ್ತಿರದಲ್ಲಿದೆ. ಹೆಚ್ಚಿನ ಮಾಹಿತಿಗಾಗಿ ಈ ಮೇಲಿನ ನಂಬರ್ಗೆ ಕರೆ ಮಾಡಿ.